ಮನೆ ಒಳಗಡೆನೂ ಕೂಡ ಕಾರಲ್ಲೇ ಓಡಾಡೋದು ಫ್ರೆಂಡ್ಸ್. ಯಾಕೆ ಅಂತಂದರೆ ಆ ಕಾರ್ ನೋಡಿದ್ರೆ ನಿಮ್ಗಾಗಲೇ ಗೊತ್ತಾಗಿರುತ್ತೆ ನಾನು ಎಂಥ ದೊಡ್ಡ ಶ್ರೀಮಂತ ಅಂತ. ಹಾಗೆ ಆ ಕಾರ್ನ ನೀವು ಇನ್ನೊಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿದ್ರು ಕೂಡ ಗೊತ್ತಾಗುತ್ತೆ ನಾನು ಎಂಥ ಕಿತಾಪತಿ ಗಂಡಸು ಅಂತ. ಅದಾದಮೇಲೆ ನೋಡಿ ಇಲ್ಲಿ ಕಪ್ಪೆ ಬಂದ್ಬಿಟ್ಟಿತ್ತು. ಇದ್ರ ಹೆಸರು ಕಪ್ಪೆ ಅಂತ ನನಗೆ ಗೊತ್ತಿರಲಿಲ್ಲ, ಇದು ಕಪ್ಪೆ ಅಂತಲೂ ನನಗೆ ಗೊತ್ತಿರಲಿಲ್ಲ. ಅದಾದಮೇಲೆ ನಾನು ಏನೋ ಬಂದ್ಬಿಟ್ಟೈತೆ ಅಂತ ನಮ್ಮಮ್ಮನ ಕರ್ಕೊಬಂದು ತೋರಿಸ್ದೆ. ಅದಕ್ಕೆ ನಮ್ಮಮ್ಮ ಹೇಳಿದ್ರು ಇದು ಕಪ್ಪೆ ಮರಿ ಅಂತ. ಅದಕ್ಕೆ ಇನ್ನೊಂದ್ಸರಿ ನಾನು ನೋಡ್ಬಿಡ್ತೀನಿ ಇರಮ್ಮ, ನಾನು ಯಾವತ್ತೂ ನೋಡಿಲ್ಲ ಅಂದ್ಬಿಟ್ಟು ಮಲ್ಕೊಂಡು ಕುತ್ಕೊಂಡು ಎಲ್ಲ ನೋಡಿದೆ, ಆ ಕಡೆ ಈ ಕಡೆ ತಿರ್ಕೊಂಡು. ಅದಕ್ಕೆ ಸರಿ ಬಾರಪ್ಪ ಮಳಿಗೆ ಹೋಗೋಣ, ಅದ್ರ ಪಾಡ್ಗೆ ಅದು ಹೋಗುತ್ತೆ ಅಂದರು ನಮ್ಮಮ್ಮ. ಅದಕ್ಕೆ ಇಲ್ಲ ಇರಮ್ಮ ಇನ್ನೊಂದ್ಸರಿ ನೋಡ್ಕೊಂಬಿಡ್ತೀನಿ, ನಾನು ಯಾವತ್ತೂ ನೋಡಿಲ್ಲ ಅಂತ ಅಂದೆ. ಅದಕ್ಕೆ ನೋಡಿ ಎಷ್ಟು ಹತ್ರದಿಂದ ನಮ್ಮಮ್ಮ ತೋರಿಸ್ತಾ ಇದ್ದಾರೆ, ನೀವು ಕೂಡ ನೋಡ್ಕೊಬಿಡಿ, ಇದು ಕಪ್ಪೆ ಮರಿ ಅಂತ ಇದ್ರು ಹೆಸರು. ಹಾಗೆ ನಾವು ಅದನ್ನ ನೋಡಾದ್ಮೇಲೆ ನಮ್ಮಮ್ಮ ಕರ್ಕೊಂಡೋದ್ರು. ನನ್ನ ಕರ್ಕೊಂಡೋಗಿದ್ದು ಎಲ್ಲಿಗೆ ಅಂತಂದರೆ ನೋಡ್ರಿ ಇಲ್ಲಿ ನನ್ನ ಟಿ ವಿನ ತೋರಿಸ್ತಾ ಇದ್ದಾರೆ ನನಗೆ. ನೋಡಿ ಈಗ ನಾನು ಒರಿಜಿನಲ್ ವಾಯ್ಸ್ ನೋಡಿ ಇಲ್ಲಿ ಬರುತ್ತೆ ನಂದು, ಈಗ ಬಂತಲ್ಲ ಅದೇ ನನ್ನ ಒರಿಜಿನಲ್ ವಾಯ್ಸು, ಇದು ನಮ್ಮ ಅಮ್ಮನ ವಾಯ್ಸು. ನಾನು ಹಿಂಗೆ ಮಾತಾಡೋದು ಫ್ರೆಂಡ್ಸ್. ನಿಮ್ಗೇನಾದರೂ ನನ್ನ ವಾಯ್ಸ್ ಕೇಳಿಸಿದ್ರೆ ಲೈಕ್ ಮಾಡಿ ಆಯಿತಾ. ಅದಾದಮೇಲೆ ನೋಡಿ ನೀವು ಕೂಡ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ. ಅದಾದಮೇಲೆ ನೋಡಿ ಈಗ ನಮ್ಮ ಅಮ್ಮನ ನಾನು ಒಂದು ಹತ್ರ ಕುಂಡಿಸ್ಬೇಕಲ್ಲ ಫ್ರೆಂಡ್ಸ್, ಒಂದು ಹತ್ರ ಕುಣ್ಸಲ್ಲ, ಒಂದು ಹತ್ರ ಮಲಗಿಸಲ್ಲ, ಒಂದು ಹತ್ರ ನಿಲ್ಲಿಸಲ್ಲ. ಯಾಕಂದರೆ ನಮ್ಮಮ್ಮ ನನ್ನ ಜೊತೆನೇ ಓಡಾಡ್ತಾ ಇರಬೇಕು. ಅದಕ್ಕೆ ನನಗೆ ಕ್ವಾಟ್ಲೆ ಚಿಂಟು ಅಂತ ಹೆಸರಿಟ್ಬಿಟ್ಟವ್ರು ನಮ್ಮಮ್ಮ, ಯಾಕಂದರೆ ಸುಮ್ಮನೆ ಇರಲ್ಲ ನೀನು ಅಂತ. ಅದಕ್ಕೆ ನೋಡಿ ಇವಾಗ ನಾನು ಕೆಳಗಡೆ ಬರ್ತಾ ಇದ್ದೀನಿ ಇಳ್ಕೊಂಡು ಮೆತ್ತಿಗೆ. ಯಾಕಂದರೆ ನಮ್ಮಮ್ಮ ಫಾಸ್ಟಾಗಿ ಹೊಟ್ಟೋದ್ರು, ಹಂಗೆಲ್ಲ ಹೋಗ್ಬಾರ್ದಮ್ಮ, ನಿಧಾನಕ್ಕೆ ಇದು ನಂತರ ಮೆಟ್ಲು ಇಟ್ಕೊಂಡು ನಿಧಾನಕ್ಕೆ ಇಳಿಬೇಕು ನೋಡಿ, ಈ ಥರ ಇಳಿದ್ರೆ ಸೇಫಾಗಿ ಬರ್ತೀರಾ ಅಂತ ನಮ್ಮಮ್ಮಂಗೆ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ನಮ್ಮಮ್ಮ ಓಕೆ ಚಿಂಟು ನೆಕ್ಸ್ಟ್ ಟೈಮಿಂದ ನಾನು ಇದೇ ಥರ ಇಳ್ಕೊಂಬರ್ತೀನಿ ಅಂತ ನಮ್ಮಮ್ಮ ಅಂದರು. ಆಯಿತು ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನೀವು ಫುಲ್ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ. ಪ್ಲೀಸ್ ನನ್ನ ವೀಡಿಯೋಗಳಿಗೆ